ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕುವೆಂಪು ಅವರು ಬರೆದಿರೋಂಥ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ನೋಡೋಣ. ಇಲ್ಲಿ ನಮ್ಮ ಕುವೆಂಪು ಅವರು ನಮ್ಮ ಬದುಕನ್ನು ಒಂದು ತಕ್ಕಡಿಗೆ ಹೋಲಿಕೆ ಮಾಡಿದ್ದಾರೆ. ಈ ಬದುಕೆಂಬ ತಕ್ಕಡಿ ಒಂದು ಕಡೆ ಹಣ ಇರಬೇಕು, ಇನ್ನೊಂದು ಕಡೆ ಹಣೆ ಬರಹ ಇರಬೇಕು. ಒಟ್ಟಿನಲ್ಲಿ ಈ ಬದುಕಿನ ತಕ್ಕಡಿಯಲ್ಲಿ ಒಂದು ಕಡೆ ಹಣ ಇರಬೇಕು, ಇನ್ನೊಂದು ಕಡೆ ಹಣೆ ಬರಹ ಇರಬೇಕು. ಇವೆರಡು ಸಮಾನವಾಗಿದ್ರೆ ಮಾತ್ರ ನಮ್ಮ ಬದುಕು ಕೂಡ ಸೊಗಸಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಈ ಸಾಲು ಹೌದು ತುಂಬ ಸತ್ಯವಾದಂಥ ಮಾತು ಇದು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂದರೆ ನೋಡಿ, ನಮ್ಮ ಜೀವನ ಅನ್ನೋದು ತಕ್ಕಡಿ ಇದ್ದಾಗೆ. ಈ ಎರಡನ್ನು ನಾವು ಸಮಾನವಾಗಿ ಬ್ಯಾಲೆನ್ಸ್ ಮಾಡಬೇಕು. ಇದರಲ್ಲಿ ಒಂದು ಕಡೆ ಸ್ವಲ್ಪ ಕಡಿಮೆ ಆದರೆ ಅದು ಕೆಳಗೆ ಹೋಗುತ್ತೆ, ಇನ್ನೊಂದು ಕಡೆ ಮೇಲೆ ಹೋಗುತ್ತೆ. ಯಾವುದಾದ್ರೂ ಒಂದರಲ್ಲಿ ಸ್ವಲ್ಪ ಜಾಸ್ತಿ ಬಂದರೆ ಅದು ಕೆಳಗೆ ಬರುತ್ತೆ, ಇನ್ನೊಂದು ಕಡೆ ಮೇಲೆ ಹೋಗುತ್ತೆ. ಎರಡನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಾವು ಬದುಕಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸುಖಗಳು ಬರುತ್ತೆ, ಸಾಕಷ್ಟು ಕಷ್ಟ ಸುಖಗಳು ಬರುತ್ತೆ. ನಾವೆಲ್ಲವನ್ನು ಸಮಾನವಾಗಿ ಎದುರಿಸ್ಬೇಕು. ಕಷ್ಟ ಬಂದಾಗ ನಾವು ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಕಷ್ಟ ಸುಖ ಎಲ್ಲವನ್ನು ನಾವು ತಕ್ಕಡಿ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ನಾವು ಬದುಕು ನಡೆಯೋದಕ್ಕೆ ಹಣನೂ ಇರಬೇಕು, ಜೊತೆಗೆ ಹಣೆ ಬರಹ ಕೂಡ ಇರಬೇಕು. ಬರೀ ಹಣ ಒಂದೇ ಇದ್ದರೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈ ನಮ್ಮ ಹತ್ರ ನಾವು ಹೇಗೋ ಮಾಡಿ ಸಂಪಾದನೆಯನ್ನು ಮಾಡಿ ಸಾಕಷ್ಟು ಆಸ್ತಿ ಅಂತಸ್ತು ಹಣ ಎಲ್ಲವನ್ನು ಕೂಡಿಟ್ಟಿದ್ದೀವಿ ಅಲ್ವಾ? ಇದು ಹಣ ನಮ್ಮ ಹತ್ರ ಇದೆ. ಆದರೆ ಆ ಹಣವನ್ನು ಉಳಿಸ್ಕೊಳೋದಕ್ಕೂ ಕೂಡ ನಮಗೆ ಹಣೆ ಬರಹ ಅನ್ನೋದಿರಬೇಕು. ಅದು ನಮ್ಮ ಹತ್ರನೇ ಇರಬೇಕು ಅನ್ನೋ ಹಣೆ ಬರಹ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಅಷ್ಟೆಲ್ಲ ಕೂಡಿಟ್ಟಿದ್ದು ಕೂಡ ವ್ಯರ್ಥವಾಗುತ್ತೆ ಅಲ್ವಾ? ಯಾವುದನ್ನೇ ಆಗಲಿ ಪಡ್ಕೊಳೋದಕ್ಕಿಂತ ಮುಂಚೆ ಅದನ್ನ ಉಣಿಸ್ಕೊಳ್ಳೋ ಅಂಥದ್ದು ನಮ್ಮ ಹಣೆ ಬರದಲ್ಲಿ ಬರೆದಿರಬೇಕು ಅಲ್ವಾ? ಈಗ ನಾನು ಏನೋ ಒಂದು ಹೋಗಿ ತಗೊಂಡು ಬಂದ ತಕ್ಷಣ ಅದು ನಂದಾಗೋದಿಲ್ಲ. ಅದು ನನ್ನ ಹತ್ರ ನನ್ನ ಜೊತೆ ಇದ್ದಾಗ ಮಾತ್ರ ಅದು ನಂದಾಗುತ್ತೆ. ಅದು ನಾನು ನನ್ನ ಜೊತೆ ಉಳಿಸ್ಕೊಳ್ಳೋ ಅಂತ ಹಣೆ ಬರೋ ಕೂಡ ನನ್ನಲ್ಲಿ ಇರಬೇಕಲ್ವ? ಅದಕ್ಕೆ ಜೀವನ ಮಾಡೋದಕ್ಕೆ ಹಣ ಬೇಕು. ಆ ಹಣ ನಾವು ಉಳಿಸ್ಕೊಳ್ಳೋದಕ್ಕೆ ಜೊತೆಗೆ ಹಣೆ ಬರಹ ಕೂಡ ಇರಬೇಕು. ಈ ಜೀವನ ಅನ್ನೋ ತಕ್ಕಡಿ ಸಮಾನವಾಗಿ ತೂಗಬೇಕು ಅಂದರೆ ಒಂದು ಕಡೆ ಹಣನೂ ಇರಬೇಕು, ಇನ್ನೊಂದು ಕಡೆ ಹಣೆ ಬರಹನೂ ಇರಬೇಕು. ಈ ಎರಡರಲ್ಲಿ ಯಾವ ಒಂದು ಇಲ್ಲಾಂದ್ರೂ ಈ ಜೀವನ ಅನ್ನೋದು ಸಾಗೋದಿಲ್ಲ. ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗುತ್ತೆ, ಸಾಕಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ನಾವು ಎದುರಿಸ್ಬೇಕಾಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಈ ತಕ್ಕಡಿಯನ್ನು, ಜೀವನ ಅನ್ನೋ ತಕ್ಕಡಿಯನ್ನು ಸಮಾನವಾಗಿ ನೀವು ಬ್ಯಾಲೆನ್ಸ್ ಮಾಡೋ ಅಂತ ಅದನ್ನು ಕಲಿಬೇಕು ಅಲ್ವಾ? ಹಣನ ನಾವು ಯಾವುದಾದ್ರೂ ಒಂದು ರೀತಿಲಿ ಸಂಪಾದನೆಯನ್ನು ಮಾಡ್ಬೋದು, ಆದರೆ ಹಣೆ ಬರಹನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಹಣೆ ಬರಹ ಅನ್ನೋದು ನಾವು ಹುಟ್ಟಬೇಕಾದ್ರೆ ನಮ್ಮ ಜೊತೆಗೆ ಬಂದಿರೋ ಅಂಥದ್ದು ಅಲ್ವಾ? ಅದನ್ನು ಆ ಬ್ರಹ್ಮನಿಂದ ಬಿಟ್ಟರೆ ಇನ್ನು ಯಾರಿಂದನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಜೀವನ ಅನ್ನೋ ತಕ್ಕಡಿ ಸಮಾನವಾಗಿ ತೂಗಬೇಕು ಅಂದರೆ ಹಣನೂ ಬೇಕು, ಹಣೆ ಬರಹನೂ ಬೇಕು. ಅದಕ್ಕೆ ನೀವು ಈ ತಕ್ಕಡಿಯನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ, ಆಗ ನಿಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ. ಈಗ ನಾನು ಹೇಳಿರೋಂಥ ಈ ವಿವರಣೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.